Dum dum tarang. ಮಣ್ಣ ಅವತ್ತು ಈ ತರ ಹೇಳಿದ್ರು ಅನ್ನೋದು ಅವ್ನು ನೋಡ್ರಿ ಕೇಕ್ ಪಕ್ಕ ಬಂದಿರೋದು ಅವನು. ಒಳ್ಳೆ ಫೈಟ್ ಇತ್ತು, ಮಕ್ಕ ಫುಲ್ ಬ್ಲಡ್. ಪೊಲೀಸರೆಲ್ಲ ಬಂದವ್ರು ನೋಡಿ. ಸ್ಪೆಷಲ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಲಾಲಿಪಾಪ್ ಬಿರಿಯಾನಿ, ಕಬಾಬ್, ಬೋನ್ಲೆಸ್ ಬಿರಿಯಾನಿ. ಹೇಳು ಅಭಿಮಮ್ಮ ಏನ್ ನಿನ್ಗೆ? ಚಲೋ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ RXB93. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇದು ನೆನ್ನೆ ಬ್ಲಾಗ್ದು ಇಂಟ್ರಡಕ್ಷನ್ ಕೊಡ್ತಾ ಇರೋದು. ಏನಕ್ಕಂದ್ರೆ ನೆನ್ನೆ ಇಂಟ್ರಡಕ್ಷನ್ ಕೊಡೋಕ್ಕಾಗಿಲ್ಲ, ನನ್ನ ಬರ್ಡೇ ಇತ್ತು, ಅದಕ್ಕೆ ಇಂಟ್ರಡಕ್ಷನ್ ಕೊಡೋಕ್ಕಾಗಿಲ್ಲ. ಸ್ವಲ್ಪ ಕಡೆ ಮಾತಾಡಿದ್ದೀನಿ, ಅದ್ರಲ್ಲಿ ಬ್ಲಾಗಲ್ಲೂ ಅಷ್ಟೇ ಸ್ವಲ್ಪ ಕಡೆ ಮಾತಾಡಿದ್ದೀನಿ, ಒಂದು ಸ್ವಲ್ಪ ಕಡೆ ಮಾತಾಡಿಲ್ಲ. ಆ್ಯಂಡ್ ಅಡ್ಜಸ್ಟ್ ಮಾಡ್ಕೊಳ್ರಿ. ಆ್ಯಂಡ್ ಸ್ವಲ್ಪ ಕ್ಲಿಪ್ಸ್ ಐತೆ ಶೂಟ್ ಮಾಡಿರೋದು, ಅದನ್ನ ನೋಡ್ರಿ. ಇದೀನಿ ಇವತ್ತು ನನ್ನ ಬರ್ಡೇ ಬ್ಲಾಗ್. ಇದು ಔಟ್ಫಿಟ್ ನೋಡ್ಕೊಳ್ರಿ, ಇದು ಔಟ್ಫಿಟ್ ಇವತ್ತು. ಫೋಟೋ ಹಾಕೊಂತೀನಪ್ಪ, ಫೋಟೋ ಹಾಕೊಂತೀನಿ. ಇವತ್ತು ನಮ್ ಬಾಯ್ಸ್ ಎಲ್ಲ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತವ್ರೆ. ಥ್ಯಾಂಕ್ ಯು ಮಾಮ್. ಇರ್ಲಿ ಪ್ರೀತಿ ಅಭಿಮಾನ ಎಲ್ಲ ಇರ್ಲಿ. ಬರೀ ಇಂತದೆಯ. ಆಯ್ತಣ್ಣ, ನೋಡಿ ನಿನ್ಗೋಸ್ಕರ ಅಭಿಮಾನಿ ಬಂದಿದ್ದಾರೆ ಅಲ್ಲಿ. ಹ್ಯಾಪಿ ಬರ್ಡೇ. ಅವ್ನು ನೋಡ್ರಿ ಕೇಕ್ ಪಕ್ಕ ಬಂದಿರೋದು ಅವನು. ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಕೇಕ್ ಕಟ್ಕೊಳ್ಳೋಣ. ಈ ತರ ಅಂತಾನೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಾಮ್ ನಾವ್ ಹೋಗ್ರಿ ಜಾಮ ಸತ್ಯ ಬಾ ಬೈ. ಆ್ಯಂಡ್ ಇಲ್ಲಿ ಕೇಕ್ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋದೆ. ಅಲ್ಲಿ ಫೋಟೋಸು ವಿಡಿಯೋಸು ಏನೂ ಮಾಡೋಕ್ಕಾಗಿಲ್ಲ, ಕೇಕ್ ಫೋಟೋ ಕೂಡ ಇರ್ದಿಲ್ಲ ನಾನಲ್ಲಿ. ಏನಕ್ಕಂದರೆ ಅಷ್ಟು ಅರ್ಜೆಂಟಾಗಿದ್ರಿ. ಅದು ನಮ್ಮ ಬಾಯ್ಸ್ ಗೊತ್ತಲ್ಲ ನಿಮಗೆ, ಒಂದೇ ವಿಡಿಯೋ ಮಾಡಿರೋದು, ಅದು ಮಾಡಲೋ ಬೇಡ ಅಂತ ಮಾಡಿಸ್ಕೊಂಬಂದಿದ್ದೀನಿ. ಸೊ ಅಷ್ಟೊಂದು ಟೈಮ್ ಇರಲಿಲ್ಲ ನಮಗೆ. ಸೊ ಅಲ್ಲೆಲ್ಲ ಕೇಕ್ ಕಟ್ ಮಾಡಿ ಅಲ್ಲಿ ತಿಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವ್ರ ಜೊತೆ ಎಲ್ಲ. ಸ್ವಲ್ಪ ಲೇಟ್ ಆಗೋಯ್ತು ನಮ್ಮ ಬಾಯ್ಸ್ ಜೊತೆ. ಆ್ಯಂಡ್ ನಮ್ಮ ಅಣ್ಣ ಹೇಮಂತ್ ಕನ್ನಡಿಗ ಅವರು ಕಾಲ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿದಿರಲ್ಲ ಅವ್ರು ಕಾಲ್ ಮಾಡಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರ ಅಂತ. ಸೊ ಅದೊಂಥರ ಇನ್ಸಿಡೆಂಟೋ ಇಲ್ಲ ಏನೋ ಗೊತ್ತಿಲ್ಲ, ಬಟ್ ತುಂಬ ಖುಷಿ ಆಯಿತು ಅಲ್ಲೋಗಿ. ಆ್ಯಂಡ್ ಅವ್ರು ಹೇಳಿದ್ರು 8:30 ಇಲ್ಲ 8:40 ಬಾ ಅಂತ. ನಾವು ಶಾರ್ಪ್ 8:30 ಹೋಗಿದ್ರಿ. ಆ್ಯಂಡ್ ದಿಸ್ ಈಸ್ ಅ ಪರ್ಫೆಕ್ಟ್ ಟೈಮ್ ವಿ ವೆಂಟ್. ಆ್ಯಂಡ್ ಅಲ್ಲೋಗಿ ಅವ್ರು ವೆಲ್ಕಮ್ ಕೂಡ ಚೆನ್ನಾಗಿ ಮಾಡ್ಕೊಂಡ್ರು. ಸೊ ವೆಲ್ಕಮ್ ಮಾಡಿಕೊಂಡು ಅಲ್ಲಿ ಕೇಕ್ ಕಟ್ಟಿಂಗ್ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಅಲ್ಲಿ ಕೇಕ್ ಕಟ್ ಮಾಡಿ ಅಲ್ಲಿರೋ ಅಂಥ ಅನಾಥಗಳನ್ನ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ಆ್ಯಂಡ್ ಅಲ್ಲಿ ಕೂಡ ಅವರೇ ಊಟದ ವ್ಯವಸ್ಥೆ ಮಾಡಿ ಅವ್ರ ಕಡೆಯಿಂದ ನನ್ನ ಕೈಯಲ್ಲಿ ಬಡಿಸಿದ್ರು. ಹೇಳ್ಬೇಕಂದ್ರೆ ಅದು ತುಂಬ ಖುಷಿ ಆಯಿತು.
ನಮ್ಮ ಆರ್ಎಕ್ಸ್ ಅಭಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಶ್ರಮಕ್ಕೆ ಒಂದು ಇಲ್ಲಿರುವಂತಹ ಎಲ್ಲಾ ತಂದೆ ತಾಯಿರಿಗೂ ಹೊಟ್ಟೆ ತುಂಬಾ ಊಟ ಬಡಿಸಿದ್ದಾನೆ. ಒಂದು ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ವಿಡಿಯೋ ಸಾಕ್ಷಿಯಾಗಿರ್ಲಿ, ಮುಂದೆ ಒಂದ್ ದಿವಸ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಈ ವಿಡಿಯೋ ನೋಡಿ ನಮ್ಮ ಅಣ್ಣ ಅವತ್ತು ಈ ತರ ಹೇಳಿದ್ರು ಅನ್ನೋದು ಒಂದು ನೆನಪಿರುತ್ತೆ. ಮತ್ತೊಮ್ಮೆ ನಮ್ಮ ಆಶ್ರಮದ ಕಡೆಯಿಂದ ಈ ಹುಟ್ಟುಹಬ್ಬದ ಶುಭಾಶಯಗಳು. ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು. ಧನ್ಯವಾದ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಅಣ್ಣ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು ನಿನ್ನೆ. ನಾನು ಎಕ್ಸ್ಪೆಕ್ಟು ಮಾಡಿದ್ದೀರಲ್ಲ ನೀವು ಆ ಥರ ಮಾಡಿಸ್ತೀರಾ, ಆ ಥರ ಸೆಲೆಬ್ರೇಟ್ ಕರಿತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಅಣ್ಣ. ಆ್ಯಂಡ್ ನಾವು ಅಲ್ಲಿಂದ ಹೊರಟಿದ್ದೆ ನೆಕ್ಸ್ಟ್ ಪ್ಲೇಸ್ ಬಂದು ನಮ್ಮ ಬ್ರದರ್ಸ್ ಜೊತೆ ಊಟಕ್ಕೆ. ಫೈನಲಿ ಲಾಸ್ಟ್ ಡಿನ್ನರ್ ಬಾಯ್ಸ್ ಜೊತೆ. ಇದು ಚೆನ್ನಾಗಿ ಬಂದು ಕೂತ್ರೆ ಸರಿ ಇಲ್ಲ. ಮಕ ತೋರಿಸ್ಬೇಕು ಫೈಟ್ ಹಾಕಿದ್ರ ಮಸ್ತ್ ಆಗಿರ್ತೈತೆ. ಒಳ್ಳೆ ಫೈಟ್ ಇತ್ತು ಅಲ್ಲಿ. ಗೈಸ್ ನೀವೆಲ್ಲಾರು ಮಿಸ್ ಮಾಡಿದ್ರಿ, ಅಲ್ಲಿ ಒಳ್ಳೆ ಫೈಟ್ ಇತ್ತು. ಮಕ ಫುಲ್ ಬ್ಲಡ್. ಅವ್ನ ಒಬ್ನೇ ಒಂದ್ ಮ್ಯಾಚ್ ಹೋಗಿಸ್ತಾ ಇದ್ದ. ಒಂದ್ 4-5 ಜನಕ್ಕೆ ಲಾಸ್ಟ್ ಪಾಪ ಅವ್ರ ಏರಿಯಾದವ್ರನ್ನೆಲ್ಲ ಕರ್ಸಿ ಸರ್ಯಾಗಿ ಹೊಡೆದಾಕ್ತವ್. ಆದ್ರೆ ಅವ್ನ್ ಸರ್ಯಾಗಿ ಹೊಡೆದವ್ನ. ಇವಾಗ ಮಕ ಫುಲ್ ಬ್ಲಡ್. ಆದ್ರೆ ನಿಮ್ಗ ನೆಕ್ಸ್ಟ್ ಕ್ಲಿಪ್ ಹಾಕ್ತಿರ್ ನೋಡ್ರಿ ಒಂದು. ನಾವು ಏನಕ್ ನೋಡಿಲ್ಲ ಅಂದ್ರೆ ಊಟ ಮಾಡ್ಬೇಕಾಗಿತ್ತು, ಅರ್ಜೆಂಟ್ ಬಂದ್ಬಿಟ್ರೆ ನೋಡಕ್ಕಾಗಿಲ್ಲ. ನಾವು ನೋಡ್ಬೇಕು ಅಂತ ನೋಡಕ್ಕಾಗಿಲ್ಲ. ಅಷ್ಟೇ ವಿಡಿಯೋದಲ್ಲಿ ಅಷ್ಟೇ ಅಷ್ಟೇ. ಆರ್ಡರ್ ಮಾಡ್ಸ. ಬಿರಿಯಾನಿನಾ दोनों स्पेशल चिकन बिरयानी मटन बिरयानी लॉलीपॉप बिरयानी कबाब बोनलेस बिरयानी 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 ಬಿರಿಯಾನಿ ಇಂದ ಒಂದರ ಚಪಾತಿ ಇದೆ. ಇನ್ನ ಬೇಕಾದ್ರೆ ಸ್ಟಾರ್ಟರ್ಸ್ ಚಪಾತಿ ಕೊಡಿ. ಸ್ಟಾರ್ಟರ್ಸ್ ಅಲ್ಲಿ ಗುಂಟೂರು ಚಿಕನ್ ಗುಂಟೂರು ಚಿಕನ್ ಮತ್ತೆ ಆಮೇಲೆ ಬಿರಿಯಾನಿ ಹೇಳ್ತೀನಿ. ವೈಟಿಗೆ ಮತ್ತೆ ಅದಕ್ಕೆ ಕುತ್ಕೊಳ್ಳಿ. ನಾವು ಬೆಳ್ಳಗ್ ಬರ್ತೀವಿ. ನಾವು ಬೆಳ್ಳಗಿಲ್ಲ. ನಾವಿದ್ದೀರಿ ಇಲ್ಲ ನೋಡ್ಸಪ್ಪ ಕರಗಿದೆ. ಈ ಸೈಡ್ ಬಂದ್ರೆ ಬೆಳ್ಳೂರು. ಬಟ್ ಓಪನ್ ಮಾಡ್ಸ ನೀರ್ ಹಾಕು. ಬಟರ್ ಮಿಲ್ಕ್ ಪೊಲೀಸ್ ಸೋಡಾ ನಲ್ವತ್ತಪ್ಪ ಇಲ್ಲಿ ಅಲ್ಲೇ ಐತಲ್ಲ ನೋಡ್ರಲ್ಲ. ನನ್ಗೂ ಹಾಕ್ಬಿಟ್ಟು ಶಾಂತಿ ಹೋಗ್ತೀನಿ. ನೀರೆಲ್ಲ ಹಾಕಂದ್ರೆ ಇನ್ನ ಕೆಳಗಡೆ ವಿಮರ್ಶ ಇವಾಗ ನೀರಿಲ್ಲ ಹಾಕಂದ್ರೆ ಒಂದ್ ಸ್ವಲ್ಪ ಹಾಕೋರಿದು ಕರೆಕ್ಟ್. ನಾನ್ ತಿನ್ನಲ್ಲ ಆದ್ರೂ ನೋಡು. ಸಾಕ್ಷ ನನ್ಗೂ ಸ್ವಲ್ಪ ಹಾಕ್ಸ ಒಂಥರ ಲೈಟ್ಗ. ಬರ್ತಡೇ ಅಂತ ಗಾಯ್ಸ್ ಅಷ್ಟೇ ಮಾಡ್ತಾ ಇರೋದು. ಹೋಗಿಲ್ಲ ಜಾಸ್ತಿ ಆಗ್ತದೆ. ಬಡ್ಡೆ ಬಾಯ್ಗ ಸ್ಪೆಷಲ್ ಫೀಲ್ ಮಾಡ್ಬೇಕಂತ ಮಾತ್ರ ಮಾಡ್ತಾ ಇರೋದು, ಇಲ್ಲಾಂದ್ರೆ ಏನು ಮಾಡಲ್ಲ. ಟಿಶ್ಯೂ ಐತಲ್ಲ ಅವ್ನ್ ಕರ್ಕೊಂಡ್ ಬರಮ್ಮ. ಸರಿಯಾಗಿತ್ತು ಶಾವ್. ಆದ್ರೆ ಲೈಟ್ ಅಲ್ಲಿ ಇದ್ದಿದ್ರೆ ಮಸ್ತಾಗಿರ್ತೈತೆ ನೋಡಕ್. ಜಗಳ ಆ ಫೈಟ್ ವಿಡಿಯೋ ಏನಕ್ಕೆ ಮಾಡಕ್ಕಾಗಿಲ್ಲ ಅಂದ್ರೆ ನಾವು ನೋಡಕ್ ನಮ್ಗೆ ಗೊತ್ತಾಗ್ತಿಲ್ಲ ಎಲ್ಲೆಲ್ಲಿ ಫೈಟ್ ಆಗ್ತಿದೆ ಅಂತ. ಯಾರ್ಯಾರು ಕೊಡಿತವ್ರ ಅಂತಾನೆ ಗೊತ್ತಾಗ್ಲಿಲ್ಲ. ಇವನೊಬ್ಬ ಸ್ನ್ಯಾಪ್ ಆಗ್ದ ಹೆಂಗೋ ಸೇವ್ ಮಾಡ್ದ. ಸೇವ್ ಮಾಡಿ ಹಾಕೊಂಡ್ ನೋಡೋಣ. ಆದ್ರೆ ಕ್ಲಿಪ್ ಹಾಕ್ತೀನಿ ಒಂದು. ಗೈಸ್ ನಮ್ಗೆ ಗೊತ್ತಾಗಿಲ್ಲ ಏನಕ್ಕಂದ್ರೆ ನಾವು ವಿಡಿಯೋ ಆನ್ ಮಾಡೋಕ್ಕಿಂತ ಮುಂಚೆ ಎಲ್ಲೆಲ್ಲ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಒಂದ್ 4-5 ಕಡೆ ಒಂದೇ ನಾವೇ ಕನ್ಫ್ಯೂಸ್ ಆಗಿದ್ರಿ ಯಾವ ಫೈಟ್ ಯಾರ್ಯಾರು ಆಡ್ತವ್ರೆ ಅಂತಾನೆ ಗೊತ್ತಾಗ್ತಿಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್. ಒಳ್ಳೆ ಫೈಟ್. ಒನ್ ಮ್ಯಾನ್ ಶೋ. 1 vs 3 ಆಮೇಲೆ 1v3 ಸರಿಯಾಗಿ ಕರ್ಸಿದ್ರು ಏರಿಯಾಯಿಂದ ಸರಿಯಾಗಿ ಬಂದ್ ನೋಡಿ. ಇನ್ನ ಸ್ಕ್ವಾಡ್ ಜಗಳ ಆಗ್ತೈತೆ. ಪೊಲೀಸ್ ಅವರು ಬರ್ಲಿಲ್ಲ, ಯಾರು ಇಲ್ಲ. ನಾವ್ ಎಂಜಾಯ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ರಿ. ಪಾಪ ಬ್ಲಡ್ ಎಲ್ಲ ಬರ್ತೈತೆ. ಒಂದ್ ಕಡೆ ಬೇಜಾರು, ಒಂದ್ ಕಡೆ ಜಗಳ ನೋಡಿದ್ರೆ ಅನ್ನೋ ಖುಷಿ. ಇವ್ನಿಗಂತೂ ಹೆವಿ ಖುಷಿ. ಬಾ ಅಂದ್ರೆ ಓಡೋಗ್ತೈತೆ. ಇವ್ರಿಬ್ರು ಫುಲ್ ಖುಷಿ ಅಂದ್ರೆ ಖುಷಿ. ಫೈಟ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸ್ಟೇಟಸ್ ಬರುತ್ತೆ ಏನೆಲ್ಲ.
ರಿವ್ಯೂ ಕೊಡಿ ಶಾ ಏನೈತೆ ಅಂತ. ಮೆನ್ಯೂ ಹಾಕ್ಯಾ ಮೆನ್ಯೂ ಅಂತ ನೋಡೋ. ಅವಾಗ ಓದ್ದಲ್ಲ ಶಾ. ಆಮೇಲೆ ತಿಂದಾದ್ಮೇಲೆ ತಿನ್ನಕ್ಕಿಂತ ಮುಂಚೆ ಮೆನು ಓದೋದು. ಫಸ್ಟೇ ಓದ್ಬಿಡಿ ಅಂತ. ಬಿರಿಯಾನಿ 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 ಅಂತ ಹಾಕ್ಬಿಡಿ ಶಾ. ಅಷ್ಟೇ ಬರುತ್ತೆ ಚಿಲ್ಲಿ ಗುಜಾಕ್ ಶಾ. ಏನಾಯ್ತು ಶಾ? ಹೆಂಗೈ ಶಾ ನಿನ್ ತಿಂದಿದ್ದ? ಫುಲ್ ಖಾರ ಆಯ್ತಾ? ಫಸ್ಟ್ ಖಾರ ಐತೆ. ಗುಂಟೂರ್ ಅಂದ್ರೇನೆ ಖಾರ ಶಾ. ಸ್ಪೈಸಿ ಆಗೈತೆ ಹೆವಿ. ಗುಂಟೂರ್ ಮೀನ್ಸ್ ಖಾರ. ಖಾರ ಏನು ಶಾ? ಚೆನ್ನಾಗೈತೆ ಹೆವಿ. ಖಾರ ಹೆವಿ ಆಯ್ತಪ್ಪ. ಹೆವಿ ಅಲ್ಲ, ಹೆವಿ ಸ್ಪೈಸಿ ಐತಿ. ಗೈಸ್ ಗುಂಟೂರ್ ಅಂದ್ರೇನೆ ಖಾರ. ಖಾರ ಅಂದ್ರೆ ಗುಂಟೂರು. ಆದ್ರೆ ಹೆವಿ ನೋಡ್ರಿ ಈಗ ಫುಲ್ ಪೀಸ್ ಜೊತೆ ಇಟ್ಟಿದ್ದೀನಿ. ಚಿಕನ್ ರೇಟಿಂಗ್ ಕೊಡ್ಬೋದು. ಎಷ್ಟು ಕೊಡ್ತೀಯ ಸರ್? 10ಗೆ 7 ನಿಮ್ಸ 7.5 ಖಾರ ಐತೆ ಅದಕ್ಕೆ. 8 ಕೊಡ್ತೀನಿ. ಖಾರ ಇರುತ್ತೆ ನಮ್ಗೆ ಹೆವಿ ಖಾರ ಆಗುತ್ತೆ, ಅಷ್ಟೊಂದು ಇರ್ಬಾರ್ದು, ಮೀಡಿಯಂ ಆಗಿರ್ಬೇಕು. ಚೆನ್ನಾಗೈತೆ ಅವಾಗ. ಚೆನ್ನಾಗೈತೆ. ನೀವು ಆರ್ಡರ್ ಮಾಡ್ತೀರಿ? ದೊನ್ನೆ ಬಿರಿಯಾನಿ, ಚಿಕನ್ ದೊನ್ನೆ ಬಿರಿಯಾನಿ. ಚಿಕನ್ ದೊಣ್ಣೆ ಬಿರಿಯಾನಿ. ಇವಾಗ ಇನ್ನೊಂದೇನು ಆರ್ಡರ್? ಲಾಲಿಪಾಪ. ಲಾಲಿಪಾಪ್ ಬಿರಿಯಾನಿ ಹೇಳೋದು. ಬಿರಿಯಾನಿ ಲಾಲಿಪಾಪ್. ಲಾಲಿಪಾಪ್ ಬಿರಿಯಾನಿ. ನಾನು ಬರಬೇಕು ಲಾಲಿಪಾಪ್ ಬಿರಿಯಾನಿ. ಇಲ್ಲ ಸ್ವಲ್ಪನೇ ಬಂದೈತಲ್ಲ. ನೋಡಕ್ ಮಾತ್ರ ದೊಡ್ಡ ಕಾಣಿಸೋದು. ಬಿಸ್ನೆಸ್ ಸುತ್ತ ಹೋಗಿರ್ಬೇಕು ನಾನು ಇದಕ್ಕ. ಬಿರಿಯಾನಿ ಹೇಳ್ಕೊಡ್ತಾರೆ. ರೆಸ್ಟೋರೆಂಟ್ ಇದು ಕೊಡ್ತಾರೆ, ಮೊಸರು ಬಜ್ಜಿ ಕೊಡ್ತಾರೆ. ಸೊ ರೇಟ್ ಕೊಡ್ತಿಲ್ಲ ಬಿಟ್ಟು ಚೆನ್ನಾಗಿ ಸ್ವಲ್ಪ ಓಕೆ ಓಕೆ ಓಕೆ. ಅದು ಈರುಳ್ಳಿ ಕೊಟ್ಟವ್ರೆ. ಕೊಡ್ರಿ, ಹಾಕೊಡ್ರಿ, ಮಾಡ್ರಿ, ಹಾಕೊಡ್ರಿ, ಬೈಟ್ ತಗೊಳ್ರಿ. ಇದೊಂದು ಬೈಟು ಈರುಳ್ಳಿ ಜೊತೆ. ಇಷ್ಟೊಂದು ಆಗಕ್ಕೆ ಆಗಲ್ಲ ಬಿಸ್ ಆಗ್ಲಾರ್ದು. ಎಷ್ಟು ಸೆಕೆಂಡ್ ಎಷ್ಟು ಮಿನಿಟ್ ಆಗ್ತದೆ? 20 ಮಿನಿಟ್ ಆಗ್ತದೆ. ಅಲ್ಲಿ ಅಲ್ಲದು ರೈಸು ಅದೆಲ್ಲ ಹಾಕಿ 13 ನಿಮಿಷ ಆಗ್ತೀನಿ. 13 ನಿಮಿಷ ಅಂದ್ರೆ ಬೇಜಾರಾಗುತ್ತೆ. ಮಾಡ್ಕೊ, ಯಾವ್ದಾದ್ರು ಚೆನ್ನಾಗಿರುತ್ತೆ ಅದು ಹಾಕು ಅಷ್ಟೇ. ಕಟ್ ಮಾಡೋದ ಆಮೇಲೆ ಅದ್ರ ಜೊತೆ ಒಂದು ಲಾಲಿಪಾಪ್. ಲಾಲಿಪಾಪ್ ಒಂದೇ 3 ಪೀಸ್ ಹಾಕೋರೆ. ಅದಕ್ಕೆ ಕುಷ್ಕ ಇಕ್ಕಿ ಲಾಲಿಪಾಪ್ ಹಾಕೊಟ್ಟವ್ರೆ. ಸೇಮ್ ಮೊಸರು ಬಜ್ಜಿ ಇವಾಗ ಕೊಟ್ಕೊಂಡ್ರೆ ಹೇಳಿದ್ಕ. ಇವಾಗ ಅದು ಕೊಡ್ತಾ ಇದ್ದೀನಿ. ಕೇಳಿಲ್ಲ ಅಂದ್ರೆ ಅದು ಇಲ್ಲ. ಇದಕ್ಕೆ ಗೈಸ್ ಏನಿದ್ರು ಕೇಳ್ಬಿಟ್ಟು ಇಸ್ಕೋಬೇಕು. ಇಷ್ಟಾಗ ಲಾಲಿಪಾಪ್. ಮತ್ತೆ ಅದೇ ರೈಸ್ ತಿನ್ಬೋದಾಗಿತ್ತು, ಸಪ್ರೇಟ್ ಆಗಿ ಲಾಲಿಪಾಪ್ ಆರ್ಡರ್ ಮಾಡಿ. ಅದಕ್ಕೆ ನಿಜ. ಏನಾಯ್ತು? ಬರೀ ಲಾಲಿಪಾಪ್ ಹಾಕೋರು ಇಷ್ಟ ಬಿಟ್ರೆ ಏನಿಲ್ಲ. ಅದ್ರೊಳಗಡೆ ಅಲ್ಸಿ ಕೊಟ್ಟವ್ರ ಅಷ್ಟೇನಾ? ಇಟ್ ಕೊಟ್ಟವ್ರ ಅಷ್ಟೇ. ಮಧ್ಯೆ ಮಧ್ಯೆಗೆ ಹಾಕಿ. ಕೆಲಸ ಹೆಂಗೈತೆ? ನೊಂದಿಲ್ಲ ಲಾಲಿಪಾಪ್. ಇಲ್ಲ ಐತ್ ನೋಡು, ಸಪ್ರೇಟ್ ಆಗಿ ಲಾಲಿಪಾಪ್ ಆರ್ಡರ್ ಮಾಡಿದ್ರೆ ಜಾಸ್ತಿ ಬಂದಿತ್ತು. ಒಂದೊಂದೇ ಬಂದಿದ್ದು ಗ್ಯಾಸ್ ನಿಮಗೆ 3 ಒಂದೊಂದೇ. ಅದೇ 3 ಜನಕ್ಕೆ ಒಂದೊಂದೇ. ಒಂದೊಂದು ಕುಷ್ಕ ಹಾಕೊಂಡು ಲಾಲಿಪಾಪ್ ಇಟ್ಕೊಂಡಿದ್ರು. ಹೀಗೆ ಅದೇ ಬಿರಿಯಾನಿ ರೈಸ್ಗೆ ಪೀಸ್ ತೆಗ್ದ್ಬಿಟ್ಟು ಬೇರೆ ಪೀಸ್ ಹಾಕಿ, ರೈಸ್ ಹಾಕಿ ರೈಸ್ ಹಾಕಿ ಒಳ್ಳೆ ಬಿಸ್ನೆಸ್ ಹಾಕೋರೆ. ದಿಸ್ ಈಸ್ ಕ್ವಾಲಿಟಿ ಬಿಸ್ನೆಸ್. ಈ ಬೈಕು ಹೆಂಗೈತೆ ಶಾ? ಬೈತು ಚೆನ್ನಾಗೈತಾ? ಚೆನ್ನಾಗಿತ್ತು. ಅದೇ ಚೆನ್ನಾಗಿತ್ತು. ಹೌದಾ? ಬಿರಿಯಾನಿ ಚೆನ್ನಾಗಿತ್ತು. ಓಕೆ 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 ಓಕೆ. ರೈಸ್ ಒಂಥರ ಆಯ್ತು ಬಿಟ್ಟು. ಚಾಪ್ ಜೊತೆ ಕುಷ್ಕ ತಿನ್ನಂಗೈತೆ. ಲೈಟೇ ಆಫ್ ಮಾಡ್ಬಿಟ್ಟವ್ರೆ. ನಾವೇ ಲಾಸ್ಟ್ ಕಸ್ಟಮರ್, ಇಲ್ಲೇ ಊಟ ಮಾಡಿತ್ತು. ಸೊ ಇವಾಗ ಮನೆಗೆ ಹೋಗ್ಬೇಕು, ಮನೆಗೆ ಹೋಗಿ ಕೇಕ್ ಕಟ್ ಮಾಡ್ಬೇಕು. ಲಾಸ್ಟ್ ಕೇಕು. ಚಲೋ ಚಲೋ. ಅಲ್ಲಿ ಶಾ
ಚಲೋ ಗಿರ್ಲಾ ಪೆಟ್ರೋಲ್ ಕಾ ಪೆಟ್ರೋಲ್ ಎಲ್ಲ ಗಾಡಿನೇ ಉಂಟು ಯಾರ್ದು ಗಾಡಿ ನಂದು ಪೆಟ್ರೋಲ್ ಜೊತೆಗಿತ್ತು. ಬ್ಲಾಕ್ ಮೇಲೆ ಅಂದೆ ಭಯ್ಯ ಏ ಶಾ ಬೇಡ ಭಾಷಾ, ಆಮೇಲೆ ಹಾಕ್ಸನ್ ನಾಳೆ ಹಾಕ್ತೀನಿ ಭಾಷಾ. ಭಾಷಾ ಟೈಮ್ ಆಗೈತೆ, ಫೋನ್ ಮೇಲೆ ಫೋನ್ ಆಗ್ತವ್ರೆ ಶಾ. ಖಾಲಿ ಆಗಿತ್ತು ಹೋದ್ರೆ ಅಲ್ಲಿ ಖಾಲಿ ಆದ್ರೆ ಆಮೇಲೆ ನಿಮ್ಗೆ ಲೇಟ್ ಆಗುತ್ತೆ. ನಾನು RXL ಪೆಟ್ರೋಲ್ ಐತೆ ಬಾ ನಾಳೆ ಇಲ್ಲ ತಗೊಂಡ್ಬರ್ತೀನಿ ಬಂಡ್ಲಲ್ಲಿ. ಮನೆ ಗಂಟೆ ಹೋಗಿಲ್ಲ ಅಂದ್ರೆ ಓದದ್ ಭಾಷಾ ಆರಾಮಾಗಿ ಹೋಗುದ್ ಶಾ. ಅಲ್ಲಿ ನೀನೇ ನೋಡ್ತಾ ಇದೀಯ ಶಾ. ಆಗ್ತಿಂದ ನಡೆ ಜನ ಇಲ್ಲ ಅಂದ್ರೆ ಫೋನ್ ಮೇಲೆ ಫೋನ್ ಇಷ್ಟ ಆಗ್ತವ್ರೆ ಶಾ. ನಮ್ಮ ಮನೇಲಿ 3 ಸತಿ ಫೋನ್ ಹಾಕೋರೆ. ಇವಾಗ ಟೈಮ್ ಎಷ್ಟಾಗೈತೆ ಶಾ? 11 ಗಂಟೆ ಅಲ್ಲ, ತಳ್ಕೊಂಡು ಹೋಗಿ ಟೈಮ್ 11 ಗಂಟೆ ಆಗೈತೆ. ಅವಾಗೆ ಫೋನ್ ಹಾಕ್ದಾಗ ನಾನ್ ಬೇರೆ ಕಡೆ ಹೋಗಿದ್ದೆ. ಇವಾಗ ಏನಾದ್ರು ಲೇಟ್ ಆಗಿ ಹೋದ್ರೆ, ಇವಾಗ ಆಲ್ರೆಡಿ ಲೇಟ್ ಆಗೈತೆ, ಇನ್ನ ಲೇಟ್ ಆಗಿ ಹೋದ್ರೆ ಅಷ್ಟೇ. ನೆಕ್ಸ್ಟ್ ಗೋ ಲಾಸ್ಟ್ ಕೇಕ್ ಕಟ್ ನೋಡಿ ಅಪ್ಪನೇ ಆರಾಮ್ ನೋಡಿ ಹಿಂಗ್ ಅಂತ ನೀವು ಅಂತ ಲಾಗಲ್ ಬರ್ತಾನೆ ಅನ್ಕೊಂಡ್ಬಿಟ್ಟು ಇಲ್ಲೇ ವಿಡಿಯೋ ಹಾಕಿದ್ದು ಫೈಟ್ ಆಗಿತ್ತು guys. ಎಷ್ಟು ಜನ ಇದ್ರು ಅಂದ್ರೆ ಸಿಕ್ಕಿದ್ರೆ ಕರೆಕ್ಟ್ ಎಕ್ಸಾಕ್ಟ್ ಪ್ಲೇಸ್ ಇದು. ಕ್ಲೀನ್ ಮಾಡ್ದವ್ರು ಅವರು. ಮಸ್ತ್ ಫೈಟ್ ಇತ್ತು guys. ಇಲ್ಲೇ ಅವರಲ್ಲ, ಹೆಂಗಿತ್ತು ಅಂದ್ರೆ ಇಲ್ಲೇ ಅವರಲ್ಲ, guys. ಪೊಲೀಸ್ ಅವರೆಲ್ಲ ಬಂದವ್ರು ನೋಡಿ. ಸ್ವಲ್ಪ ಪೊಲೀಸ್ ಅವರು ಕೇಸ್ ಫೈಲ್ ಮಾಡ್ತಾರೆ. ಸ್ನ್ಯಾಪಲ್ಲಿ ಸಿಕ್ಕಿದ್ರೆ ಹಾಗಾದ್ರೆ ನೋಡ್ಸ ಆಯ್ತಾ ಉಂಟು ಸ್ನ್ಯಾಪಲ್ಲಿ ಐತಾ ಅಂತ ಇರ್ಬೋದು. ಯಾರನ್ನ ನೋಡಿಲ್ಲ ಅಂದ್ರೆ ಸೇವ್ ಮಾಡ್ತೀನಿ. ಮತ್ತೆ ಅಲ್ಲಿಂದ ಊಟ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ 11 o'clock ಆಗ್ಬಿಟ್ಟಿತ್ತು. ಪಾಪ ನಮ್ಮ ಮನೇಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ 9 ಗಂಟೆಯಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು. ಆ್ಯಂಡ್ ನಾನು 11 o'clock ಹೋಗಿದ್ದೀನಿ. ಪಾಪ ತುಂಬ ವೆಯ್ಟ್ ಮಾಡಿಸ್ಬಿಟ್ಟಿದ್ದೆ ಅವ್ರಿಗೆ. ಪಾಪ ಅವರು ಇನ್ನೇನು ನಿದ್ದೆ ಮಾಡೋ ಮೂಮೆಂಟು. ಅಲ್ಲೋಗಿ ಅವಾಗ ಲಾಸ್ಟ್ ಕೇಕ್ ಅಲ್ಲ ಅಂತೇಳಿ ನಾನು ಲೇಟಾಗಿ ಹೋದೆ. ಅಲ್ಲಿ ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಅಂತ ಕ್ಲಿಪ್ ಐತೆ, ಹಾಕ್ತೀನಿ ನೋಡ್ರಿ. ಮಲ್ಕೊಂಬಿಟ್ಟಿದ್ಯಾ? ಅಭಿಮಾಮ ನಾನ್ ಕ್ರೇಜಿ ಆಗಿಲ್ಲ ನಕ್ಕಿ ಕ್ರೇಜಿ. ಮಾಮ್ ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಬೆಲ್ ಬಟನ್ ಚೆನ್ನಾಗಿಲ್ಲ ಐತೆ. ಥ್ಯಾಂಕ್ ಯು ಚಮ್ಮು. ಏನ್ ಇನ್ನೊಂದ್ಸತಿ ಹೇಳು. ಥ್ಯಾಂಕ್ ಯು ಮಚ್ಚಾ. ಮಕ್ಕ ನೋಡು. ಗಾಳಿಗೆ ಹೋದ್ವಾ? ಐ ಮಾಮ್ ಜೇದೋ ಏನ್ ಮಲ್ಕೊಂಬಿಟ್ಟಿದ್ದಿ ಇಷ್ಟ ಬೇಗ? ನಾನು ಅವಾಗೆ ಬಂದೆ ಮಾಮ್, ಯಾರು ಇರ್ಲಿಲ್ಲ. ಆಮೇಲೆ ಹೊರಡೋದೆ. ನಿಂಗ್ ಫೋನ್ ಹಾಕಿದ್ನಲ್ಲ. ಹೌದು ಇದೆಯಾ? ಹೆಂಗೈತೆ? ಚೆನ್ನಾಗೈತಾ? ಕ್ರೇಜ್ ಆಗಿಲ್ಲ? ಡಿಫ್ರೆಂಟ್ ಆಗೈತೆ ಹೆಂಗೈತೆ? ಸೇಮ್ ಪಿಕ್ಸ್ ಹಾಕಿದ್ದೀನಿ. ಕ್ರೇಜಿ ಪಿಕ್ಸು. ಹೋಗಿ ಇನ್ನ ಕ್ರೇಜ್ ಆಗಿರ್ತೀನಿ. ಹೆಂಗೆ ಕ್ರೇಜ್ ಆಗಿಲ್ಲ? ತಿನ್ಬಾರ್ದಿರು ಮಾಮು ಕೊಡೋಣ. ಏ ಮುಟ್ಬಾರ್ದು ಇರು, ಮಾಮ ಕಟ್ ಮಾಡ್ತಾನೆ. ಇಷ್ಟಪಡೋದು ಎಷ್ಟಿದೆ ಹ್ಯಾಪಿ ಬರ್ಡೇ ಟು ಯು. ನಾನು ನೀರ್ಗೆ ಆನ್ ಮಾಡವ್ರೆ ನೋಡಿದೇನ್ರಿ, ಕೊಳ ಇಲ್ಲ ನೀರ್ ಇವಾಗ ಆನ್ ಮಾಡಿದ್ರು.
ಇನ್ನೊಂದು ಮತ್ತೆ ಹೋಗ್ಬಿಟ್ಟಿದೆ ಬಾ. ಕಾಶ್ ಏನ್ ಬೇಡವಾ? Happy birthday to you. Happy birthday to you. Happy birthday to ಇನ್ನಾಗ್ ಬರ್ತದ ಫಸ್ಟು ಮಚ್ಚಿನ್ಗೆ ಸಾಕು ಸಾಕು ನಿನ್ ಫೋನ್ ಫೋಟೋ ತೆಗಿ ಇರೋ ಫೋಟೋ ತೆಗ್ಕೊಳ್ಳೋಣ ಏನ ಓಕೆನಾ ಹಾಕ್ಬಾರ್ದು ನೋಡ್ಕೊಳ ಇಲ್ಲಿ ನೋಡು ಒಂದನೇ ಫೋಟೋ ನೋಡು ಸ್ಮೈಲ್ ಮಾಡು ಇಡಿ ಅಲರ್ಟ್ಸ್ಬೇಡ ಹಿಡಿದು ಸಾಕು ಬಾ ಚಿಕ್ಕಪ್ಪ ಕ್ಯಾಮ್ರಾಮನ್ ಚಂದನ್ ಚೆನ್ನಾಗಿತ್ತು ಹಿಟಿಂಗ್ ಮದ್ವೆಗೆ ಫೋಟೋ ಶೂಟ್ ಮಾಡ್ತಾರಲ್ಲ ಸರಿ ಇವ್ನ ಎತ್ಕೊಂಡ್ಬಿಡಲ್ಲ ಯೋಪಿ ಬರ್ತಾರೆ ಮಚ್ಚ ಎಗ್ಲೆಸ್ ಅವತ್ತು ತಂದಿತ್ತು ಎಗ್ಲೆಸ್ ಇವತ್ತು ತಂದಿಲ್ಲ ಎಗ್ಲೆಸ್ ಕಣೆ ಅಮ್ಮ ಇಲ್ಲ ಅದು DBC ಬಂದು ಎಗ್ಲೆಸ್ ಯೋ 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 ಇವನು ಈ ಕಡೆ ನಿಂತ್ಕೋ ನಾನು ನಿಮ್ ಕೆಳ ಕೂತ್ಕೊಂಡ್ಬಿಡ್ತೀನಿ ಪೋಸ್ ಕೊಡೋಣ ಅಯ್ಯೋ ಅಯ್ಯೋ ಹಿಂಗ್ ಕೊಡುಗುರು ಬಾಗುರು ಬಾಗುರು ನಿಂದೊಂದು ಸ್ನ್ಯಾಪ್ ಮೆಮೊರಿ ನೋಡ್ದೆ ಗುರು ಅಮೃತ ಕಾಪಲ್ ಕಳ್ಳಿ ಅಂದಿದೀನಿ ಗೊತ್ತಾ ಇರ್ತದಲ್ಲಪ್ಪ ದಿನ ಅದು ತಿಂತೀವಿ ಮಚ್ಚ ಡುಮ್ ಡುಮ್ ಟಡ ಹೇಳಮ್ಮ ಪೋಸ್ ಕೊಡು ಬಿರಿನಾ ನಾನು ಬರ್ಬೇಕಾ ಯಾವ ತರ ಪೋಸ್ ಕೊಡ್ತೀಯಾ ನಾನ್ ನಿನ್ ಕೆಳ ಕೂತ್ಕೊಂಡ್ಬಿಡ್ತೀನಿ ಅವಾಗ ಕೂತ್ಕೊಂಡಲ್ಲ ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲ ನಿಜ ಇಲ್ಲ ನಿಜ ಇಲ್ಲ ಇವಾಗ ಹಿಂಗಂದಿ ಹಿಂಗ್ ಅನ್ಬಿಡೋದು
ಹಿಂಗ್ ಹಿಡ್ಕೊಂಬಿಟ್ಟು ಹಿಂಗ್ 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 ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಅಮೃತಕ್ಕ, ಥ್ಯಾಂಕ್ ಯು ಗೌರಮ್ಮ, ಥ್ಯಾಂಕ್ ಯು ಶಿವಪ್ಪ, ಥ್ಯಾಂಕ್ ಯು ಮಮ್ಮಿ ಡ್ಯಾಡಿ, ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ನಮ್ಮ ಪುಟ್ಟೆ ತಿನ್ನು, ಥ್ಯಾಂಕ್ ಯು ಮಚ್ಚಿ, ಥ್ಯಾಂಕ್ಸ್ ಕೊಡು. ಬಂದಾಗಿನ 3ನೇ ಸತಿ ನೆನ್ನೆ ನೈಟು ಅಡ್ವಾನ್ಸ್ ವಿಶ್ ಮಾಡ್ದ ಗೈಸ್. ಅಡ್ವಾನ್ಸ್ ಹೇಳ್ದ ಅಮ್ಮ. ಅಡ್ವಾನ್ಸ್ ಹೆಂಗ್ ವಿಶ್ ಮಾಡಿದ್ ನೀನು? ವಾವ್, ಫ್ಯಾಂಟಾಸ್ಟಿಕ್. ಮಾಮೂಲ್ ಮೇಲೆ ಲವ್ ಜಾಸ್ತಿ ಅನ್ಕ. ಅಭಿಮಮ್ಮ ಏನ್ ನಿನ್ಗೆ ಜೋರು ಕೇಳು. ಒಂದ್ಸತಿ ಅಜೀಬ್ ಮಾಡ್ತಿದ್ಯಾ ನಮ್ಮ ಮಚ್ಚ ನಿನ್ನ. ಅಂಡ್ ಇದಾಗಿತ್ತು ಕಂಪ್ಲೀಟ್ ವಿಡಿಯೋ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.